ದರ್ಶನ್ ಜಾಮೀನು ಅರ್ಜಿ ವಿಚಾರಣೆಯನ್ನ ನವೆಂಬರ್ 28ಕ್ಕೆ ಮುಂದೂಡಲಾಗಿದೆ. ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ಪ್ರಬಲ ವಾದ ಮಂಡಿಸಿದ್ದಾರೆ. ಹಾಗಿದ್ರೆ ಹೈಕೋರ್ಟ್ ಮುಂದೆ ಸಿವಿ ನಾಗೇಶ್ ಮಾಡಿರುವ ವಾದ ಹೇಗಿತ್ತು? ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ವಾದ ಹಿರಿಯ ವಕೀಲ ಸಿವಿ ನಾಗೇಶ್ರಿಂದ ಪ್ರಬಲ ವಾದ. ಹೈಕೋರ್ಟ್ನಲ್ಲಿ ಇವತ್ತು ದರ್ಶನ್ ಜಾಮೀನಿನ ಅರ್ಜಿ ವಿಚಾರಣೆ ನಡೆಯಿತು. ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಅವರ ಪೀಠ ಸುದೀರ್ಘ ವಾದ ಆಲಿಸಿತು. ದರ್ಶನ್ ಪರವಾಗಿ ಸಿವಿ ನಾಗೇಶ್ ಲಾ ಪಾಯಿಂಟ್ ಹಾಕಿದ್ರು. ಸಿವಿ ನಾಗೇಶ್ ವಾದ ಶುರು ಮಾಡ್ತಾ ಇದ್ದಂತೆ ರೇಣುಕಾಸ್ವಾಮಿಯ ಮೆಸೇಜ್ ಮಾಡಿದ್ದನ್ನ ಉಲ್ಲೇಖಿಸಿದ್ರು. ರೇಣುಕಾಸ್ವಾಮಿಗೆ ಮಹಿಳೆಯರ ಬಗ್ಗೆ ಯಾವುದೇ ಗೌರವವಿಲ್ಲ. ಕಾನೂನಿನ ಬಗ್ಗೆ ಆತನಿಗೆ ಗೌರವವಿಲ್ಲ. ಮಹಿಳೆಯರಿಗೆ ಅಶ್ಲೀಲ ಸಂದೇಶ ಕಳುಹಿಸುತ್ತಿದ್ದ ಅಂತಹ ವ್ಯಕ್ತಿ ರೇಣುಕಾಸ್ವಾಮಿಯನ್ನ ವಿಜೃಂಭಿಸಲಾಗಿದೆ. ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಅಪಹರಣ ಮಾಡಲಾಗಿದೆ ಅಂತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಿದೆ. ಆದರೆ ವಕೀಲ ಸಿವಿ ನಾಗೇಶ್ ಈ ಆರೋಪವನ್ನ ಅಲ್ಲಗೆಳೆದ್ರು. ದರ್ಶನ್ ವಿರುದ್ಧ ಕಿಡ್ನ್ಯಾಪ್ ಮರ್ಡರ್ ಆರೋಪ ಹೊರಿಸಲಾಗಿದೆ. ರೇಣುಕಾಸ್ವಾಮಿಯನ್ನ ಮೋಸದಿಂದ ಕಿಡ್ನ್ಯಾಪ್ ಮಾಡಿಲ್ಲ. ಚಿತ್ರದುರ್ಗದಿಂದ ಬೆಂಗಳೂರಿಗೆ ಒತ್ತಾಯದಿಂದ ಕರೆತಂದ ಸಾಕ್ಷ್ಯ ಇಲ್ಲ. ಮೃತನ ತಂದೆ ಹೇಳಿಕೆ ಪ್ರಕಾರ ಜೂನ್ 8ರಂದು ರೇಣುಕಾಸ್ವಾಮಿ ಎಂದಿನಂತೆ ಕೆಲಸಕ್ಕೆ ಹೋಗಿದ್ದ. 4 ಹಳೆಯ ಸ್ನೇಹಿತರೊಂದಿಗೆ ಹೋಗುತ್ತೇನೆಂದು ತಾಯಿ ಬಳಿ ಹೇಳಿದ್ದ. ದಿನನಿತ್ಯ ಧರಿಸುವ ಯೂನಿಫಾರ್ಮ್ ಧರಿಸಿರಲಿಲ್ಲ. ಮಧ್ಯಾಹ್ನ ಊಟಕ್ಕೆ ಬರೋದಿಲ್ಲವೆಂದು ಫೋನ್ ಮಾಡಿ ತಿಳಿಸಿದ್ದ. ಹೀಗಾಗಿ ಕಿಡ್ನ್ಯಾಪ್ ಎಂದು ಹೇಳಲು ಸಾಧ್ಯವಿಲ್ಲ. ಇದರಲ್ಲಿ ಒತ್ತಾಯವೂ ಮೋಸನೂ ಇಲ್ಲ. ಬಾರ್ನ ಬಿಲ್ ಪಾವತಿಸಿದ್ದೆ ರೇಣುಕಾಸ್ವಾಮಿ. ಇಷ್ಟೇ ಅಲ್ಲ, ಚಿತ್ರದುರ್ಗದಿಂದ ಬರುವಾಗ ಟಿ ಗ್ಯಾಂಗ್ ಬಾರ್ ಒಂದಕ್ಕೆ ಹೋಗಿತ್ತು. ಈ ಬಗ್ಗೆಯೂ ಸಿವಿ ನಾಗೇಶ್ ಹಲವು ಅನುಮಾನ ಹೊರಹಾಕಿದ್ರು. ಚಿತ್ರದುರ್ಗದಿಂದ ಬೆಂಗಳೂರಿಗೆ ಹೋಗುವಾಗ ದುರ್ಗಾ ಬಾರ್ಗೆ ಹೋಗಿದ್ರು. ರೇಣುಕಾಸ್ವಾಮಿ ಫೋನ್ ಪೇ ಮೂಲಕ 640 ರೂಪಾಯಿ ಹಣ ಪಾವತಿಸಿದ್ದಾನೆ. ಈ ಬಗ್ಗೆ ಬಾರ್ನ ಮಾಲೀಕನ ಹೇಳಿಕೆ ದಾಖಲಿಸಲಾಗಿದೆ. ಅಪಹರಣಕ್ಕೊಳಗಾದವನು ಫೋನ್ ಪೇ ಮೂಲಕ ಹಣ ನೀಡಲು ಸಾಧ್ಯವೇ? ಹೀಗಂತ ಪ್ರಶ್ನೆ ಮುಂದಿಟ್ಟಿದ್ದಾರೆ. ಅಲಹಾಬಾದ್ ಹೈಕೋರ್ಟ್ನ ತೀರ್ಪು ಉಲ್ಲೇಖಿಸಿ ಶವವನ್ನ ಒಂದೆಡೆಯಿಂದ ಇನ್ನೊಂದೆಡೆ ಸಾಗಿಸೋದು ಸಾಕ್ಷ್ಯ ನಾಶವಲ್ಲ ಎಂದಿದ್ದಾರೆ. ಶವವನ್ನು ಒಂದೆಡೆಯಿಂದ ಇನ್ನೊಂದೆಡೆಗೆ ಸಾಗಿಸುವುದು ಸಾಕ್ಷ್ಯ ನಾಶವಲ್ಲ. ಮೃತದೇಹವನ್ನು ಸುಟ್ಟು ಹಾಕಿದ್ದರೆ ಸಾಕ್ಷ್ಯ ನಾಶ ಎಂದು ಪರಿಗಣಿಸಬಹುದಿತ್ತು. ಕೃತ್ಯದ ಸ್ಥಳದಿಂದ 2 ಮರದ ಕೊಂಬೆ, ನೈಲಾನ್ ಹಗ್ಗ ವಶಪಡಿಸಿಕೊಳ್ಳಲಾಗಿದೆ. ನೈಲಾನ್ ಹಗ್ಗದಿಂದ ಉಸಿರುಗಟ್ಟಿಸಿ ಕೊಂದ ಆರೋಪವಿಲ್ಲ. ಹೊಡೆದ ಆರೋಪವಿದೆ. ಹೊಡೆದರೆ ಬಾಸುಂಡೆ ಬರುತ್ತದೆ ಅಷ್ಟೇ. ಮುಂದುವರೆದು ಪೋಸ್ಟ್ ಮಾರ್ಟಂ ಬಗ್ಗೆ ಸಿವಿ ನಾಗೇಶ್ ಕೆಲ ಆಕ್ಷೇಪಗಳನ್ನು ಎತ್ತಿದ್ರು. ಅಪಾರ್ಟ್ಮೆಂಟ್ ಕಾವಲುಗಾರ ನೀಡಿದ ದೂರಿನ ಮೇಲೆ ಎಫ್ಐಆರ್ ದಾಖಲಿಸಲಾಗಿದೆ. ಮೃತದೇಹದ ಮಹಜರ್ ಪೋಸ್ಟ್ ಮಾರ್ಟಂ ವಿಳಂಬ ಮಾಡಲಾಗಿದೆ. 1.5 × 2.5 ಸೆಂಟಿಮೀಟರ್ ಗಾಯ ಬಿಟ್ಟರೆ ಉಳಿದವು ರಕ್ತ ಗಾಯಗಳಲ್ಲ. ಶವ ಶೈತ್ಯಾಗಾರದಲ್ಲಿ ಇಟ್ಟಿದ್ದರಿಂದ ಸಾವಿನ ನಿಖರ ಸಮಯ ಸಿಕ್ಕಿಲ್ಲ. ಶವದ ಫೋಟೋ ಆಧಾರದಲ್ಲಿ ಸಾವಿನ ಸಮಯ ಅಂದಾಜಿಸಲಾಗಿದೆ. ಶವ ಪರೀಕ್ಷೆ ವರದಿ 1 ತಿಂಗಳು ವಿಳಂಬವಾಗಿ ಬಂದಿದೆ. ಪೊಲೀಸರ ನಡೆ ಪ್ರಶ್ನಿಸಿದ ವಕೀಲ ಸಿವಿ ನಾಗೇಶ್. ಇದಿಷ್ಟೇ ಅಲ್ಲ, ಪೊಲೀಸರು ಕೊಲೆ ನಡೆದ ಸ್ಥಳದಲ್ಲಿ ವಶಕ್ಕೆ ಪಡೆದ ವಸ್ತುಗಳ ಬಗ್ಗೆಯೂ ಸಿವಿ ನಾಗೇಶ್ ಪ್ರಶ್ನಿಸಿದ್ದಾರೆ. ದರ್ಶನ್ ಹೇಳಿಕೆಯನ್ನ ಜೂನ್ 11ರಂದೇ ಪಡೆಯಲಾಗಿದೆ. ಮರುದಿನ ಕೃತ್ಯಕ್ಕೆ ಬಳಸಿದ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಜೂನ್ 9ರಂದೇ ಸ್ಥಳಕ್ಕೆ ಪೊಲೀಸರು ಬಂದರೂ ಈ ವಸ್ತುಗಳನ್ನೇಕೆ ವಶಕ್ಕೆ ಪಡೆಯಲಿಲ್ಲ? ದರ್ಶನ್ ಹೇಳಿಕೆ ಆಧಾರದಲ್ಲಿ ಸಾಕ್ಷ್ಯ ಸಂಗ್ರಹ ತೋರಿಸಲು ಹೀಗೆ ಮಾಡಿದ್ದಾರೆ. ಜೂನ್ 9ರಂದೇ ಕೃತ್ಯದ ಸ್ಥಳಕ್ಕೆ ಹೋದ ತಕ್ಷಣ ವಶಕ್ಕೆ ಪಡೆಯಬೇಕಿತ್ತು. ತನಿಖಾಧಿಕಾರಿ ಕೃತ್ಯಕ್ಕೆ ಬಳಸಿದ ವಸ್ತುಗಳನ್ನು ವಶಕ್ಕೆ ಪಡೆಯಬೇಕಿತ್ತು. ಜೂನ್ 10ರಂದು ಶರಣಾದ ಆರೋಪಿಗಳು ಹೇಳಿಕೆ ನೀಡಿದ್ದರು. ಕನಿಷ್ಠ ಪಕ್ಷ ಜೂನ್ 10ರಂದಾದರೂ ಕೃತ್ಯಕ್ಕೆ ಬಳಸಿದ ವಸ್ತುಗಳನ್ನು ವಶಕ್ಕೆ ಪಡೆಯಬೇಕಿತ್ತು. ದರ್ಶನ್ ಹೇಳಿಕೆ ಪಡೆಯುವ ತನಕ ಕಾದಿರುವ ಉದ್ದೇಶವೇನು? ಹೀಗಂತ ಪ್ರಶ್ನೆ ಮಾಡಿರೋ ಸಿವಿ ನಾಗೇಶ್ PSI ವಿಜಯ್ ಅವರ ಫೋನ್ ಕರೆ ಬಗ್ಗೆ ವಾದ ಮಂಡಿಸಿದ್ರು. ವಿನಯ್ ಮೊಬೈಲ್ನಿಂದ ರಿಕವರಿ ಮಾಡಬೇಕಿತ್ತು, ಮಾಡಿಲ್ಲ ಅಂತ ಹೇಳಿದ್ರು. PSI ವಿನಯ್ A14ಗೆ 122 ಬಾರಿ ಕರೆಗಳನ್ನು ಮಾಡಿದ್ದಾರೆ. ವಿನಯ್ ಮೊಬೈಲ್ನಿಂದ ಫೋಟೋ ರವಾನೆಯಾಗಿದೆ. ಆದರೆ ಈ ಫೋಟೋಗಳನ್ನು ಪೊಲೀಸರು ರಿಕವರಿ ಮಾಡಿಲ್ಲ. ಕೃತ್ಯ ನಡೆದ ಸ್ಥಳದ CCTV ವಿಡಿಯೋ ಕಳುಹಿಸಿದ್ದೇನೆ ಎಂದು ಕಾಮಾಕ್ಷಿಪಾಳ್ಯ ಠಾಣೆ PSI ವಿನಯ್ ಹೇಳಿಕೆಯಲ್ಲಿದೆ. ಲಾಠಿಯಲ್ಲಿ ರಕ್ತದ ಕಲೆಗಳು ಸಿಕ್ಕಿವೆಯೇ? ಜಡ್ಜ್ ಪ್ರಶ್ನೆ. FSL ವರದಿಯಲ್ಲಿ 2 ಮರದ ಕೊಂಬೆ ಉಲ್ಲೇಖಿಸಲಾಗಿದೆ. ಆದರೆ ಇದರಲ್ಲಿ ರಕ್ತದ ಕಲೆ ಕಂಡು ಬಂದಿಲ್ಲವೆಂದು ವಾದ ಮಂಡಿಸಿದ್ರು. ಇದಕ್ಕೆ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಲಾಠಿಯಲ್ಲಿ ರಕ್ತದ ಕಲೆಗಳು ಸಿಕ್ಕಿವೆಯೇ ಅಂತ ಪ್ರಶ್ನಿಸಿದ್ರು. ಲಾಠಿಯಲ್ಲಿ ರಕ್ತದ ಕಲೆಗಳು ಸಿಕ್ಕಿವೆಯೇ? ಲಾಠಿಯಲ್ಲಿ ರಕ್ತದ ಕಲೆ ಇದೆ ಎಂದು ವರದಿಯಲ್ಲಿದೆ. ನೈಲಾನ್ ಹಗ್ಗದಲ್ಲೂ ಇದೆ. ಬಾಸುಂಡೆಗಳಿಂದ ರಕ್ತದ ಕಲೆ ಬರಲು ಸಾಧ್ಯವೇ? ಜೂನ್ 14ರ ರಾತ್ರಿ ದರ್ಶನ್ ಮನೆಯಿಂದ ಬಟ್ಟೆ ವಶಕ್ಕೆ ಪಡೆಯಲಾಗಿದೆ. ದರ್ಶನ್ ಸ್ವ ಇಚ್ಛಾ ಹೇಳಿಕೆಯಲ್ಲಿ ಮೃತಪಟ್ಟ ಸ್ಥಳ ತೋರಿಸುತ್ತೇನೆ, ಧರಿಸಿದ ಬಟ್ಟೆಗಳನ್ನು ತೋರಿಸುತ್ತೇನೆ ಎಂದಿದ್ದಾರೆ.
ಶೂ ಧರಿಸಿದ ಬಗ್ಗೆ ಯಾವ ಬಟ್ಟೆಗಳೆಂದು ಉಲ್ಲೇಖವಿಲ್ಲ. ಎಷ್ಟು ಜನ ಪ್ರತ್ಯಕ್ಷ ಸಾಕ್ಷಿಗಳಿದ್ದಾರೆ? ಇಬ್ಬರಿದ್ದಾರೆ. ಒಬ್ಬರ ಹೇಳಿಕೆಯನ್ನು 12 ದಿನಗಳಾದ ಮೇಲೆ ಪಡೆದಿದ್ದಾರೆ. ಮತ್ತೊಬ್ಬನ ಹೇಳಿಕೆ 7 ದಿನಗಳಾದ ಮೇಲೆ ದಾಖಲಿಸಲಾಗಿದೆ. ಹೀಗೆ ಕೊಲೆ ಪ್ರಕರಣದಲ್ಲಿ ಪೊಲೀಸರು ಸಲ್ಲಿಸಿರುವ ಚಾರ್ಜ್ ಶೀಟ್ ಅಂಶಗಳನ್ನೇ ಬಳಸಿಕೊಂಡು ಸಿವಿ ನಾಗೇಶ್ ವಾದ ಮಾಡಿದ್ರು. ಸಾಕ್ಷ್ಯನಾಶ, ಕಿಡ್ನಾಪ್ ಬಗ್ಗೆ ಉಲ್ಲೇಖಿಸಿ ದರ್ಶನ್ ಪರವಾಗಿ ಪ್ರಬಲ ವಾದ ಮುಂದಿಟ್ರು. ರಮೇಶ್, TV9 ಬೆಂಗಳೂರು.